ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಮುನ್ನೋಟನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರೋಮೋದ ಶುರುವಿನಲ್ಲಿ ಪುಟ್ಟಕ್ಕ ಪದ್ಮನ್ನ ಕರ್ಕೊಂಡು ಬಂಗಾರಮ್ಮನ ಮನೆಗೆ ಬರ್ತಾರೆ. ಆಗ ಬಂದವಾಗ ಪದ್ಮನ್ನ ನೋಡ್ತಾಳೆ ರಾಧಾ. ನೋಡ್ಬಿಟ್ಟು ರಾಧಂಗೆ ತುಂಬ ಭಯ ಆಗತ್ತೆ. ಇವಳೇನಾದರೂ ಬಾಯ್ ಬಿಟ್ಟರೆ ನಾನು ಖಂಡಿತ ಸತ್ತೋಗ್ತೀನಿ ಅಂತ ಹೇಳಿ ಅನ್ಕೋತಾಳೆ. ಏನು ಮಾಡೋದು ಇವಾಗ ಅಂತ ಅನ್ಕೋತಿರುವಾಗ್ಲೇ ಮೊದಲು ಈ ವಿಷಯನ ರಾಜೇಶ್ವರಿಗೆ ತಿಳಿಸ್ಬೇಕು ಅಂತ ಹೇಳಿ ರಾಜೇಶ್ವರಿಗೆ ಬಂಗಾರಮ್ಮನ ಮನೆಗೆ ಬಂದಿರೋ ವಿಷಯನ ಮೆಸೇಜ್ ಮಾಡಿ ತಿಳಿಸ್ತಾಳೆ. ಈ ವಿಷಯ ಬಂಗಾರಮ್ಮಗೆ ತಿಳಿತಿದ್ದ ಹಾಗೆಯೇ ರಾಜೇಶ್ವರಿಗೆ ತಿಳಿತಿದ್ದ ಹಾಗೆಯೇ ರಾಜೇಶ್ವರಿ ಅಲ್ಲಿಗೆ ಗಾಬರಿಯಿಂದ ಬರ್ತಾರೆ ಬಂಗಾರಮ್ಮನ ಮನೆಗೆ. ಬಂಗಾರಮ್ಮನ ಮನೆಯಲ್ಲಿ ರಾಜೇಶ್ವರಿನ ನೋಡಿಬಿಟ್ಟು ಎಲ್ಲರಿಗೂ ತುಂಬ ಶಾಕ್ ಆಗತ್ತೆ. ಆಗ ಪುಟ್ಟಕ್ಕ ಇದ್ದರು ಪದ್ಮಂಗೆ, ಪದ್ಮವ್ವ ಯಾಕೆ ತಡ ಮಾಡ್ತಾ ಇದ್ದೀಯಾ, ಎಲ್ಲರೂ ಮುಂದೆ ಬಂದು ನಿಂತಿದ್ದೀಯಾ, ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಏನಾಯಿತು ಅನ್ನೋದನ್ನ ಎಲ್ಲರ ಮುಂದೆ ಸತ್ಯ ಹೇಳು ಅಂತ ಕೇಳ್ತಾರೆ. ಆಗ ಕಂಠಿ ಇದ್ದವನು, ನೋಡಿ ದಿಟ ಏನೋ ಅನ್ನೋದನ್ನ ಎಲ್ಲರ ಮುಂದೆ ಧೈರ್ಯವಾಗಿ ದಿಗಿಲು ಬೀಳ್ದಂಗೆ ಹೇಳಿ, ನೀವು ಸತ್ಯ ಹೇಳಿದ್ರಿ ಅನ್ನೋ ಕಾರಣಕ್ಕೆ ನಿಮಗೆ ಯಾವುದೇ ರೀತಿ ಭಯ ಆಗದೆ ಇದ್ದಂಗೆ, ತೊಂದರೆ ಆಗದೆ ಇದ್ದಂಗೆ ನಾನು ನೋಡ್ಕೋತೀನಿ. ಇದು ನಾನು ನಿಮಗೆ ಕೊಡ್ತಾ ಇರೋ ಮಾತು ಅಂತ ಹೇಳ್ತಾನೆ. ಆಗ ಪದ್ಮ ಇದ್ದವರು, ನನಗೆ ಈ ರೀತಿ ಮಾಡು ಅಂತ ಹೇಳಿದ್ದು ಇವರೇ ಅಂತ ಹೇಳಿ ರಾಧನ್ ಕಡೆ ಕೈ ತೋರಿಸಿ ಹೇಳ್ತಾಳೆ. ಆಗ ರಾಧಂಗೆ ಮತ್ತು ರಾಜೇಶ್ವರಿಗೆ ತುಂಬ ಗಾಬರಿ ಆಗುತ್ತೆ. ಅವರಿಗೆ ಏನು ಮಾಡಬೇಕಂತಲೇ ಗೊತ್ತಾಗಲ್ಲ. ಹಾಗೆ ಅವ್ರ ಜೊತೆಗೆ ಮನೆಯವರಿಗೂ ಕೂಡ ತುಂಬ ಶಾಕ್ ಆಗತ್ತೆ. ಎಲ್ಲರೂ ಅದೇ ಶಾಕಲ್ಲಿ ಅವ್ರನ್ನೇ ನೋಡ್ತಾ ನಿಂತಿರ್ತಾರೆ. ಇದು ಮುಂದಿನ ಸಂಚಿಕೆಯ ಒಂದು ಚಿಕ್ಕ ಪ್ರೋಮೋ. ಪೂರ್ತಿ ಸಂಚಿಕೆಗಳಿಗಾಗಿ ಹಾಗೂ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್